ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತು ನಾವು 10ನೇ ತರಗತಿ ಕನ್ನಡ ವ್ಯಾಕರಣ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಬನ್ನಿ ಆರಂಭ ಮಾಡೋಣ. ಮೊದಲಿಗೆ ನಾವು ವರ್ಣಮಾಲೆಯ ಬಗ್ಗೆ ತಿಳಿದುಕೊಳ್ಳೋಣ. ವರ್ಣಮಾಲೆಯಲ್ಲಿ ಪ್ರಮುಖವಾಗಿ 3 ವಿಧಗಳನ್ನು ಮಾಡಿದ್ದಾರೆ. ಯಾವುದೆಂದರೆ ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು. ಓಕೆ, ಎಕ್ಸಾಮ್ನಲ್ಲಿ ಸಂಖ್ಯೆಗಳನ್ನು ಕೇಳ್ತಾರೆ. ಅಂದರೆ ಸ್ವರಗಳೆಷ್ಟು, ವ್ಯಂಜನಗಳೆಷ್ಟು, ಯೋಗವಾಹಗಳೆಷ್ಟು ಅಂತ. ಸ್ವರಗಳು ಅಂತ ಬಂದಾಗ 13, ವ್ಯಂಜನಗಳು ಅಂತ ಬಂದಾಗ 34, ಯೋಗವಾಹಗಳು ಅಂತ ಬಂದಾಗ 2. ಟೋಟಲ್ ಎಷ್ಟಾಯಿತು? 49. ಹಾಗಾದರೆ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿರುವುದನ್ನು ನೋಡ್ತೀವಿ. ನೆಕ್ಸ್ಟ್, ಸ್ವರಗಳಲ್ಲಿ 13 ಅಂತ ಗೊತ್ತಾಯಿತು. ಅವುಗಳಲ್ಲಿ ವಿಧಗಳೆಷ್ಟು? 3. ಅವ್ಯಾವು? ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ. ಹ್ರಸ್ವಸ್ವರ ಅಂದ್ರೇನು? ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಏನಂತೀವಿ ನಾವು? ಹ್ರಸ್ವಸ್ವರ ಅಂತೀವಿ. ದೀರ್ಘಸ್ವರ ಅಂದರೆ 2 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು. ಕೊನೆಯದಾಗಿ ಬರುವುದು ಪ್ಲುತಸ್ವರ. ಪ್ಲುತಸ್ವರ ಅಂದರೆ 3 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು. ಅದೇ ರೀತಿ ಹ್ರಸ್ವಸ್ವರದಲ್ಲಿ ಯಾವ್ದು ಬರುತ್ತೆ? ದೀರ್ಘಸ್ವರದಲ್ಲಿ ಯಾವ್ದು ಬರುತ್ತೆ? ಹ್ರಸ್ವಸ್ವರದಲ್ಲಿ ಎಷ್ಟು ಅಕ್ಷರಗಳಿವೆ, ದೀರ್ಘಸ್ವರದಲ್ಲಿ ಎಷ್ಟು ಅಕ್ಷರಗಳಿವೆ ಅಂಥೇಳಿ ನೋಡೋಣ ಬನ್ನಿ. ಹ್ರಸ್ವಸ್ವರದಲ್ಲಿ 6 ಅಕ್ಷರಗಳಿವೆ. ಯಾವ್ಯಾವು? ಅ, ಇ, ಉ, ರು, ಎ, ಓ. ದೀರ್ಘಸ್ವರದಲ್ಲಿ 7 ಅಕ್ಷರಗಳಿವೆ. ಆ, ಇ, ಉ, ಎ, ಐ, ಓ, ಔ. ಕೊನೆಯದಾಗಿ ಪ್ಲುತಸ್ವರದಲ್ಲಿ ಈ 3 ನಾವು ನೋಡ್ತೀವಿ. ಎಕ್ಸಾಮ್ ದೃಷ್ಟಿಯಿಂದ ಕೌಂಟನ್ನು ಕೇಳ್ತಾರೆ. ಎಷ್ಟು? ಹ್ರಸ್ವಸ್ವರದಲ್ಲಿ ಯಾವ್ದು ಬರ್ತದೆ, ಎಷ್ಟು ಬರ್ತವೆ, ದೀರ್ಘಸ್ವರದಲ್ಲಿ ಯಾವ್ದು ಬರ್ತದೆ, ಎಷ್ಟು ಅಕ್ಷರಗಳನ್ನು ಕೂಡಿದ ಅಂಥೇಳಿ ನಾವು ಇಲ್ಲಿವರೆಗೆ ತಿಳ್ಕೊಂಡಿದ್ದೇವೆ. ನೆಕ್ಸ್ಟ್ ನಾವು ಬರೋದು ವ್ಯಂಜನಾಕ್ಷರಗಳು. ವ್ಯಂಜನಾಕ್ಷರಗಳೆಂದರೇನು? ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ವ್ಯಂಜನಾಕ್ಷರಗಳು. ಅಂದರೆ ಏನಾಗ್ತವೆ? ವ್ಯಂಜನಾಕ್ಷರಗಳು ಸ್ವರಗಳ ಮೇಲೆ ಡಿಪೆಂಡ್ ಆಗಿರ್ತವೆ. ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವೇನಂತೀವಿ? ವ್ಯಂಜನಾಕ್ಷರಗಳು. ಇವು ಒಟ್ಟಾರೆಯಾಗಿ ಎಷ್ಟಿರುವುದು? 34. ವ್ಯಂಜನಾಕ್ಷರಗಳಲ್ಲಿ ಮತ್ತೆ 2 ವಿಧಗಳನ್ನು ನಾವು ನೋಡ್ತೀವಿ. ಯಾವುದು? ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ ನಾವು 3 ವಿಭಾಗಗಳಾಗಿ ಮಾಡಲಾಗಿದೆ. ಯಾವ್ಯಾವು? ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪಪ್ರಾಣ ಅಂದ್ರೇನು? ಎಕ್ಸಾಮ್ನಲ್ಲಿ ಬರಬಹುದು. ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಏನಂತೀವಿ? ಅಲ್ಪಪ್ರಾಣ ಅಂತ ಹೇಳಿ ಕರಿತೀವಿ. ಹಾಗಾದರೆ ಇದರ ಅಪೋಸಿಟ್ ಯಾವುದು? ಮಹಾಪ್ರಾಣ. ಅದರ ಅರ್ಥ ಏನು? ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವೇನಂತೀವಿ? ಮಹಾಪ್ರಾಣ ಅಕ್ಷರಗಳಂತೆ ಕರಿತೀವಿ. ಕೊನೆಯದಾಗಿ ಬರುವುದು ಅನುನಾಸಿಕ. ಅನುನಾಸಿಕ ಹೆಸರಲ್ಲೇ ಸೂಚಿಸುವಂತೆ ನಾಸಿಕ. ನಾಸಿಕ ಅಂದ್ರೇನು? ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಹಾಗಾದರೆ ಅಲ್ಪಪ್ರಾಣ ಯಾವುದು, ಮಹಾಪ್ರಾಣ ಯಾವುದು, ಅನುನಾಸಿಕ ಯಾವುದು ಅಂಥೇಳಿ ನೋಡೋಣ ಬನ್ನಿ. ಮೊದಲಿಗೆ ಅಲ್ಪಪ್ರಾಣಾಕ್ಷರಗಳು ಯಾವ್ಯಾವು ಅಂದರೆ ವರ್ಗದ ಮೊದಲನೇ ಅಕ್ಷರ ಮತ್ತು 3ನೇ ಅಕ್ಷರ. ಅಂದರೆ ಕ, ಗ, ಚ, ಜ, ಟ, ಡ, ತ, ದ, ಪ, ಬ. ಅದೇ ರೀತಿ ಮಹಾಪ್ರಾಣಾಕ್ಷರಗಳು ಯಾವೆಂದರೆ ವರ್ಗದ 2ನೇ ಅಕ್ಷರ ಮತ್ತು 4ನೇ ಅಕ್ಷರಗಳು. ಅಂದರೆ ಖ, ಖ, ಛ, ಝ, ಠ, ಢ, ಥ, ಧ, ಫ, ಭ. ಅದೇ ರೀತಿ ಕೊನೆಯದಾಗಿ ಬರುವುದು ಯಾವುದು? ಅನುನಾಸಿಕ. ಯಾವು? ವರ್ಗದ 5ನೇ ಅಕ್ಷರಗಳು. ನ, ಯ, ನ, ನ, ಮ. ಮುಂದೆ ಬರುವುದು ಯಾವುದು? ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನಗಳು ಯಾವ್ಯಾವು? ಎಷ್ಟು? ಯ, ರ, ಲ, ವ, ಶ, ಶ, ಸ, ಹ, ಳ. ಇವು ಒಟ್ಟಾರೆಗೆ ಎಷ್ಟು? 9 ಅಕ್ಷರಗಳು. ನೆಕ್ಸ್ಟ್ ಇವಾಗ ಬರುವುದು ಯೋಗವಾಹಗಳು. ಯೋಗವಾಹಗಳು ಎಷ್ಟು? 2. ಅವು ಅನುಸ್ವಾರ ಮತ್ತು ವಿಸರ್ಗ.